ಪ್ರಿಯ ವೀಕ್ಷಕರೇ, ಕೌತುಕ ಜಗತ್ತಿನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪದ ಕುರಿತು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಿಂದೂ ಮಹಾಸಾಗರದಲ್ಲಿ ನೆಲೆಗೊಂಡಿರುವ 1200 ದ್ವೀಪಗಳ ಸಮೂಹ ಅಂತಲೇ ಕರೆಸಿಕೊಳ್ಳೋ ಮಾಲ್ಡೀವ್ಸ್ ಇತ್ತೀಚೆಗೆ ಭಾರೀ ಸುದ್ದಿಯಲ್ಲಿದೆ. ಪ್ರಧಾನಿ ಮೋದಿ ಬಗ್ಗೆ ಮಾಲ್ಡೀವ್ಸ್ ಸಚಿವರುಗಳು ಮಾಡಿದ ಟ್ವೀಟ್ ಸಂಚಲನ ಮೂಡಿಸಿದೆ. ಈ ಸಂದರ್ಭದಲ್ಲಿ ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪದ ಕೆಲವು ಕುತೂಹಲಕಾರಿ ಅಂಶಗಳ ಬಗ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಭಾರತ ಮತ್ತು ಶ್ರೀಲಂಕಾದ ನಡುವೆ ನೆಲೆಗೊಂಡಿರುವ ಮಾಲ್ಡೀವ್ಸ್ 2500 ವರ್ಷಗಳ ಪ್ರಾಚೀನ ಇತಿಹಾಸವನ್ನ ಹೊಂದಿದೆ. ಮಾಲ್ಡೀವ್ಸ್ನ ಆರಂಭಿಕ ನಿವಾಸಿಗಳನ್ನ ಡೇವಿಸ್ ಎಂದು ಕರೆಯಲಾಗ್ತಾ ಇತ್ತು. ಪ್ರಸ್ತುತ ಮಾಲ್ಡೀವ್ಸ್ನಲ್ಲಿ ಬಹುಸಂಖ್ಯಾತರಾಗಿ ಮುಸ್ಲಿಮರೇ ವಾಸ ಮಾಡ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಪ್ರಸ್ತುತ ಭಾರತದಲ್ಲಿ ಮಾಲ್ಡೀವ್ಸ್ ವರ್ಸಸ್ ಲಕ್ಷದ್ವೀಪದ ಬಗ್ಗೆ ಭಾರಿ ಚರ್ಚೆಯಾಗ್ತಾ ಇದೆ. ವಾಸ್ತವವಾಗಿ ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪ ಎರಡೂ ಸಹ ಅದ್ಭುತ ಕಡಲ ತೀರಗಳು. ನೀವು ಕಡಿಮೆ ಬಜೆಟ್ನಲ್ಲಿಯೇ ಜಾಲಿ ಟ್ರಿಪ್ ಮಾಡ್ಕೊಂಡು ಬರ್ಬೋದು. ಹಾಗಿದ್ರೆ ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪ ಇವೆರಡರಲ್ಲಿ ಯಾವ ತಾಣ ಹೆಚ್ಚು ಸುಂದರವಾಗಿದೆ, ಇದಕ್ಕಾಗಿ ತಗುಲುವ ವೆಚ್ಚವೆಷ್ಟು ಅನ್ನೋದನ್ನ ನೋಡ್ಕೊಂಬರೋಣ. ರಜಾ ದಿನಗಳನ್ನ ಕಡಲ ತೀರದಲ್ಲಿ ಆನಂದಿಸಬೇಕು, ಮಸ್ತ್ ಮಜಾ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಬಯಕೆ. ಸಾಮಾನ್ಯವಾಗಿ ಭಾರತದ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ರಜಾ ದಿನಗಳಲ್ಲಿ ಹೆಚ್ಚು ಭೇಟಿ ನೀಡುವ ಪ್ರವಾಸಿ ತಾಣ ಅಂದ್ರೆ ಅದು ಮಾಲ್ಡೀವ್ಸ್. ಮಾಲ್ಡೀವ್ಸ್ಗೆ ಭೇಟಿ ನೀಡಲು ಸರಿಸುಮಾರು 2-5 ಲಕ್ಷದವರೆಗೆ ಬಜೆಟ್ ಬೇಕಾಗಬಹುದು. ಒಂದೊಮ್ಮೆ ನೀವು ದುಬಾರಿ ರೆಸಾರ್ಟ್ನಲ್ಲಿ ಬುಕಿಂಗ್ ಮಾಡಲು ಬಯಸಿದ್ರೆ ನಿಮ್ಮ ಬಜೆಟ್ 5 ಲಕ್ಷಕ್ಕಿಂತಲೂ ಹೆಚ್ಚಾಗತ್ತೆ. ಇನ್ನು ಲಕ್ಷದ್ವೀಪ ಅತ್ಯಂತ ಸುಂದರವಾದ ಕಡಲ ತೀರಗಳಲ್ಲಿ ಒಂದು. ಹಾಗಾಗಿ ರಜಾ ದಿನಗಳಲ್ಲಿ ದೂರದ ಊರುಗಳಿಂದ ಜನರು ಇಲ್ಲಿಗೆ ಬರ್ತಾರೆ. ಅದರಲ್ಲೂ ಹೊಸದಾಗಿ ಮದುವೆಯಾದ ದಂಪತಿಗಳು ಹನಿಮೂನ್ಗಾಗಿ ಇಲ್ಲಿಗೆ ಭೇಟಿ ನೀಡುವುದು ವಿಶೇಷ. ಇನ್ನು ಲಕ್ಷದ್ವೀಪಕ್ಕೆ ಭೇಟಿ ನೀಡಿದರೆ ವಾರಕ್ಕೆ ಸುಮಾರು 20,000 ರೂಪಾಯಿ ಬೇಕಾಗಬಹುದು. ಲಕ್ಷದ್ವೀಪದಲ್ಲಿ ಒಟ್ಟು 35 ದ್ವೀಪಗಳಿವೆ. ಜನವಾಸ ಇರುವ ದ್ವೀಪಗಳು ಒಟ್ಟು 10: ಕವರತ್ತಿ, ಅಗತ್ತಿ, ಅಂದ್ರೋತ್, ಮಿನಿಕೋಯಿ, ಕಲ್ಪೇಣಿ, ಚೇತಲ, ಕಿಲ್ತಾನ್, ಅಮಿನಿ, ಕಡಮತ್, ಬಿತ್ರಾ. ಇವು ಜನವಾಸ ಇರುವ ವಿಲೇಜ್ ಪಂಚಾಯತ್ಗಳನ್ನು ಹೊಂದಿರುವ ದ್ವೀಪಗಳು. ಇಲ್ಲಿನ ಜನಸಂಖ್ಯೆ 75,000 ಮಾತ್ರ. ಬಂಗಾರಂ, ಪೆರುಮಾಳ್ಪಾರ್ ಇವೆರಡು ಅಲ್ಲಿನ ಪ್ರಮುಖ ಪ್ರವಾಸಿ ದ್ವೀಪಗಳು. ಪೆರುಮಾಳ್ಪಾರ್ ದ್ವೀಪದ ಒಳಗೆ 3, ಬಂಗಾರಂ ದ್ವೀಪದ ಒಳಗೆ 6 ಸಣ್ಣ ದ್ವೀಪಗಳಿವೆ. ಇನ್ನು ಉಳಿದ ದ್ವೀಪಗಳು ಹೆಚ್ಚಿನ ಸಣ್ಣ ಸಣ್ಣ ಮರಳಿನ ದಿಬ್ಬಗಳು ಮಾತ್ರ. ಜನವಸತಿ ಇರುವ ದ್ವೀಪಗಳ ಒಟ್ಟು ವಿಸ್ತೀರ್ಣ 40 ಕಿಲೋಮೀಟರ್ ಇರಬಹುದು. ರಾಜಧಾನಿ ಕವರತ್ತಿ ದ್ವೀಪ 5 ಕಿಲೋಮೀಟರ್ ವ್ಯಾಪ್ತಿ ಹೊಂದಿದೆ. ವಿಮಾನ ನಿಲ್ದಾಣ ಹೊಂದಿರುವ ಅಗತ್ತಿ ದ್ವೀಪ 6 ಕಿಲೋಮೀಟರ್ ಹೊಂದಿದ್ರೆ 8 ಕಿಲೋಮೀಟರ್ ಭೂಭಾಗ ಹೊಂದಿರುವ ಅಂದ್ರೋತ್ ಅತಿ ದೊಡ್ಡ ದ್ವೀಪ. ಪ್ರಿಯ ವೀಕ್ಷಕರೇ, ಲಕ್ಷದ್ವೀಪದವರು ಮಲಯಾಳಂ ಭಾಷೆ ಹೆಚ್ಚು ಮಾತಾಡ್ತಾರೆ. ಪ್ರೌಢ ಶಿಕ್ಷಣದವರೆಗೆ ದ್ವೀಪದಲ್ಲೇ ವಿದ್ಯಾಭ್ಯಾಸ ಪಡೆಯುತ್ತಾರೆ. ನಂತರ ಕೇರಳದಲ್ಲಿ ಉನ್ನತ ಶಿಕ್ಷಣ ಪಡೆಯೋಕೆ ಹೋಗ್ತಾರೆ. ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಸಂಪೂರ್ಣ ಸರ್ಕಾರಿ ನಿಯಂತ್ರಣದಲ್ಲಿದೆ. ಪ್ರತಿಯೊಂದು ದ್ವೀಪದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿವೆ. ಗಂಭೀರ ಪ್ರಕರಣಗಳಿದ್ರೆ ಕವರತ್ತಿ ಜನರಲ್ ಆಸ್ಪತ್ರೆಗೆ ಸಾಗಿಸಲು ಹೆಲಿಕಾಪ್ಟರ್ ಸೇವೆಯೂ ಇದೆ. ದ್ವೀಪವಿಡೀ ತೆಂಗಿನ ಗಿಡಗಳು ಕಂಗೊಳಿಸ್ತವೆ. ದ್ವೀಪದ ಸೊಬಗು ಮತ್ತು ಸೌಂದರ್ಯವೇ ತೆಂಗು. ದ್ವೀಪದ ಕೊಬ್ಬರಿಗೆ ತುಂಬಾ ಬೇಡಿಕೆಯೂ ಇದೆ. ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶವಲ್ಲದೆ ಶ್ರೀಲಂಕಾ ದೇಶಕ್ಕೆ ಕೊಬ್ಬರಿ ರಫ್ತು ಮಾಡುವುದು ಲಕ್ಷದ್ವೀಪದಿಂದಲೇ. ಮೀನುಗಾರಿಕೆ ಲಕ್ಷದ್ವೀಪದ ಪ್ರಮುಖ ವ್ಯವಸಾಯ. ದಡದಲ್ಲಿ ನಿಂತು ಗಾಳ ಹಾಕಿದ್ರೆ ಮೀನು ಸಿಗುತ್ತೆ. ಸಮುದ್ರದಲ್ಲಿ ಸಣ್ಣ ದೋಣಿಗಳ ಮೂಲಕ ದೊಡ್ಡ ಮಟ್ಟದಲ್ಲಿ ಮೀನು ಬೇಟೆಯಾಡ್ತಾರೆ. ಕೇದಾರ್ ಮೀನು ಹೆಚ್ಚು ರುಚಿಕರವಾದದ್ದು ಮತ್ತು ಜಾಸ್ತಿ ಇಲ್ಲಿ ಸಿಗುವಂಥದ್ದು. ಲಕ್ಷದ್ವೀಪದಲ್ಲಿ ಸೋಲಾರ್ ಮತ್ತು ಡೀಸೆಲ್ ಆಧಾರಿತ ವಿದ್ಯುತ್ ಶಕ್ತಿಯನ್ನ ಬಳಸ್ತಾರೆ. ಬೀದಿ ದ್ವೀಪಗಳು ಸೋಲಾರ್ ಮೂಲಕವೇ ಉರಿಯುತ್ತೆ. ಅಲ್ಲಿ ಬಿಲ್ ರೀಡರ್ಗಳು ಇಲ್ಲ, ಮನೆಗೆ ಕರೆಂಟ್ ಬಿಲ್ ಬರುವುದಿಲ್ಲ, ಪೊಲೀಸ್ ಸ್ಟೇಷನ್ ಇಲ್ಲ, ವೈನ್ ಶಾಪ್ ಇಲ್ಲ. ಪವರ್ ಡಿಪಾರ್ಟ್ಮೆಂಟ್ನವರು ಕೊಟ್ಟಿರುವ ಒಂದು ಚಾರ್ಟಲ್ಲಿ ಜನರೇ ಮೀಟರ್ ರೀಡಿಂಗ್ ಬರೆದು ಬಿಲ್ ಕಟ್ಟಬೇಕು. ಸೊ ಫ್ರೆಂಡ್ಸ್, ಇದಿಷ್ಟು ಲಕ್ಷದ್ವೀಪದ ಕುರಿತ ಸಂಕ್ಷಿಪ್ತ ಮಾಹಿತಿಯಾಗಿತ್ತು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಕೌತುಕ ವಿಷಯದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.